ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿ ನಿನ್ನೆ ದಿನಾಂಕ 13ನೇ ಜನವರಿ 2026ರಂದು ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಹೊಸ ಗೈಡ್ಲೈನ್ಸನ್ನು ಬಿಟ್ಟಿರ್ತಾರೆ. ಆ ಗೈಡ್ಲೈನ್ಸ್ ಏನು ಎಕ್ಸಾಮ್ ಸಂಬಂಧಪಟ್ಟಂತೆ ಮತ್ತು 2026ನೇ ಸಾಲಿನ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಈಗಾಗಲೇ ನಾನು ಪಾರ್ಟ್ 1 ವಿಡಿಯೋವನ್ನು ಬಿಟ್ಟಿರ್ತೇನೆ, ತಾವು ನೋಡ್ಬೋದು. ಈಗ ಪಾರ್ಟ್ 2ದಲ್ಲಿ ಮೊದಲನೇದಾಗಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಇಲ್ಲಿ ಹಿಂದುಳಿದ ವರ್ಗ ಅಂದರೆ ಇಲ್ಲಿ 2A ಆಗಿರ್ಬೋದು, 2B, 3A, 3B ಅಭ್ಯರ್ಥಿಗಳಿಗೆ ವಾರ್ಷಿಕ ಆದಾಯ ಇಲ್ಲಿ 1 ಲಕ್ಷ ಇದೆ ಅಂತೇಳಿ, 1 ಲಕ್ಷ ಮಿತಿ ಒಳಗೆ ಅಂದರೆ 1 ವರ್ಷದ ಆದಾಯ. ಇನ್ನು ಪ್ರವರ 1ಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ 2.5 ಲಕ್ಷ ರೂಪಾಯಿ ಆದಾಯ ಮಿತಿ ಒಳಗಿರಬೇಕು. ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ವಾರ್ಷಿಕ ಆದಾಯ 2.5 ಲಕ್ಷ ರೂಪಾಯಿ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಅದು ನಿಗದಿತ ಒಂದು ನಮೂನೆಯಲ್ಲಿ ಇರಬೇಕು ಮತ್ತು ಅದು ಚಾಲ್ತಿಯಲ್ಲಿ ಇರಬೇಕು ಅಂತ ಹೇಳಿದ್ದಾರೆ, ಇನ್ಕಮ್ ಕಾಸ್ಟ್ ಅಂತ ಹೇಳ್ಬೋದು. ಇನ್ನು ಬಹಳಷ್ಟು ಇಂಪಾರ್ಟೆಂಟ್ ಏನು ಅಂದರೆ ಸರ್ಕಾರ ಆದೇಶ ಸಂಖ್ಯೆ ಇಲ್ಲಿ ನೋಡ್ಬೋದು 2024-25/8/2025 ಆದೇಶದಂತೆ ಪರಿಶಿಷ್ಟ ಜಾತಿಯ ಪ್ರವರ್ಗ ಎ ಅವರಿಗೆ 6%, ಪ್ರವರ್ಗ ಬಿ ದವರಿಗೆ 6% ಮತ್ತು ಪ್ರವರ್ಗ ಸಿ ಅವರಿಗೆ 5% ಒಳ ಮೀಸಲಾತಿಯನ್ನು ಅನ್ವಯಿಸುತ್ತದೆ ಅಂತ ತಿಳಿಸಿರುತ್ತಾರೆ. ಇದನ್ನು ತಾವು ಗಮನಿಸಬೇಕು. ಅಂದರೆ ಇಲ್ಲಿ ಒಟ್ಟಾರೆ ಮೊದಲಿದ್ದಂಥ ಮೀಸಲಾತಿಯಲ್ಲಿ ಇಲ್ಲಿ ಡಿವೈಡ್ ಆಗಿರುತ್ತದೆ. ಪರಿಶಿಷ್ಟ ಜಾತಿ ಪ್ರವರ್ಗದವರಿಗೆ ಎ ಅಂತ ಏನು ಗ್ರೇಡ್ ಮಾಡಿದ್ದಾರೆ ಅವ್ರಿಗೆ 6%, ಪ್ರವರ್ಗ ಬಿ ಅವರಿಗೆ 6%, ಪ್ರವರ್ಗ ಸಿ ಯಲ್ಲಿ 5%. ಅಂದರೆ ಪರಿಶಿಷ್ಟ ಜಾತಿಯವರಿಗೆ ಈ ಮೀಸಲಾತಿ ಅನ್ವಯ ಆಗುತ್ತದೆ. ಇದು ಪರಿಶಿಷ್ಟ ಪಂಗಡಕ್ಕೆ ಅಥವಾ ಹಿಂದುಳಿದ ವರ್ಗಕ್ಕೆ ಸಂಬಂಧಪಡುವುದಿಲ್ಲ. ಇನ್ನು ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಇರಬೇಕಾದಂಥ ಎಲಿಜಿಬಿಲಿಟಿ ಅರ್ಹತೆಗಳೇನು ಇದನ್ನು ಬಹಳಷ್ಟು ಗಮನಿಸಬೇಕು. 2025-26ನೇ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಯಲ್ಲಿ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಲು ಅರ್ಹತೆ ಹೊಂದಿರುತ್ತಾರೆ. ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ 5ನೇ ತರಗತಿ ಉತ್ತೀರ್ಣರಾಗಿರುವ ಅಂಕಪಟ್ಟಿ ಹೊಂದಿರಬೇಕು. ಕರ್ನಾಟಕ ರಾಜ್ಯದ ಕಾಯಂ ನಿವಾಸಿಯಾಗಿರಬೇಕು. 9ರಿಂದ 13 ವರ್ಷ ವಯಸ್ಸಾಗಿರಬೇಕು ಅಂತ ತಿಳಿಸಿರುತ್ತಾರೆ. ಹಾಗಾದರೆ ಇಲ್ಲಿ ಪ್ರವೇಶ ಪರೀಕ್ಷೆಗೆ ವಸತಿ ಶಾಲೆಗಳ ಮೂಲಕ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವಾಗ ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಒಂದಿಷ್ಟು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಇಲ್ಲಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್, SATS ನಂಬರ್ ಮತ್ತು ಇತ್ತೀಚಿನ ಭಾವಚಿತ್ರ, ಅದರೊಂದಿಗೆ ಇಲ್ಲಿ ಮೀಸಲಾತಿ ಪ್ರಯೋಜನವನ್ನು ಕೋರುವ ಪಕ್ಷದಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪಡೆದಂತಹ ಜಾತಿ ಆದಾಯ ಪ್ರಮಾಣ ಪತ್ರ ಅದು ಚಾಲ್ತಿಯಲ್ಲಿರಬೇಕು. ಇನ್ನು ಸ್ಥಳೀಯ ಅಭ್ಯರ್ಥಿಯನ್ನು ತಾವು ರುಜುವಾತು ಪಡಿಸಬೇಕು ಅಂದರೆ ಇಲ್ಲಿ ಅಗತ್ಯವಾದಂತಹ ಆಧಾರ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್ ಮತ್ತು ಸ್ಥಳೀಯ ಅಭ್ಯರ್ಥಿ ಪ್ರಮಾಣ ಪತ್ರಗಳು, ಇನ್ನು ವಿಶೇಷ ಪ್ರವರ್ಗಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರಗಳು ಇರಬೇಕಾಗುತ್ತದೆ. ಇನ್ನು ನೆಕ್ಸ್ಟ್ ನೋಡೋಣ, ಅರ್ಜಿ ಸಲ್ಲಿಸಲು ಬೇಕಾದಂಥ ವಿವರಗಳು ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ಸೀಟು ಹಂಚಿಕೆ ಸಂದರ್ಭದಲ್ಲಿ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇಲ್ಲಿ ಏನು ತಾವು ಅರ್ಜಿ ಭರ್ತಿ ಮಾಡುವಾಗ ವಿವರಗಳಾದ ಅಂದರೆ ಅಭ್ಯರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇಲ್ಲಿ ಜಿಲ್ಲೆ, ತಾಲೂಕು ಇನ್ನಿತರ ಮಾಹಿತಿಗಳನ್ನು SATS ಮೂಲಕವೇ ಪಡೆದುಕೊಳ್ಳಲಾಗುತ್ತದೆ. ಅಭ್ಯರ್ಥಿಯು SATS ಸಂಖ್ಯೆ ನಮೂದಿಸಿದಾಗ ಮೇಲಿನ ಎಲ್ಲ ವಿವರಗಳನ್ನು ಕಂಪ್ಯೂಟರ್ ಪರದೆ ಮೇಲೆ ನೋಡಬಹುದು. ಯಾವುದೇ ಮಾಹಿತಿ ದೋಷವಿದ್ದರೆ ಸಂಬಂಧಪಟ್ಟ ಶಾಲಾ ಮುಖ್ಯೋಪಾಧ್ಯಾಯರನ್ನು ಸಂಪರ್ಕಿಸಿ ಸರಿಪಡಿಸಿಕೊಂಡು ನಂತರ ಅರ್ಜಿಗಳನ್ನು ಸಲ್ಲಿಸಬೇಕಂತ ತಿಳಿಸಿದ್ದಾರೆ. ಇಲ್ಲಿ ಅಭ್ಯರ್ಥಿಯು ತನ್ನ ಮೀಸಲಾತಿ ಅಡಿಯಲ್ಲಿ ಸೀಟು ಪಡೆಯಲು ಅರ್ಹಗೊಳ್ಳಲು ತಾನು ಯಾವ ಮೀಸಲಾತಿ ಅಡಿಯಲ್ಲಿ ಅರ್ಹನಿರುವನು ಅಂದರೆ ಪರಿಶಿಷ್ಟ ಜಾತಿ ಅಥವಾ ಇಲ್ಲಿ ಅದರಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎದಲ್ಲಿ 6%, ಪ್ರವರ್ಗ ಬಿರಲ್ಲಿ 6%, ಪ್ರವರ್ಗ ಸಿ ದಲ್ಲಿ 5% ಅಂತಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಅಥವಾ ಇತರ ಹಿಂದುಳಿದ ವರ್ಗಕ್ಕೆ ಸಂಬಂಧಿಸಿದ RD ಸಂಖ್ಯೆಯನ್ನು ಒಳಗೊಂಡ ನಿಗದಿತ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಪ್ರತಿಯನ್ನು ಪಡೆದು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಇನ್ಕಮ್ ಕಾಸ್ಟ್ನ ಸಲ್ಲಿಸಬೇಕು. ಇನ್ನು ಮೊಬೈಲ್ ನಂಬರ್ ಕಡ್ಡಾಯವಾಗಿ ಕೊಡಬೇಕಂತ ಹೇಳಿದ್ದಾರೆ. ಇನ್ನು ರಾಜ್ಯದ ಎಲ್ಲ ತಾಲೂಕಿನ ಸ್ಥಳೀಯ ಅಭ್ಯರ್ಥಿಗಳಿಗೆ 75% ಸ್ಥಾನಗಳಿರ್ತವೆ, ಇದನ್ನು ತಾವು ಗಮನಿಸಬೇಕು. ಹಾಗಾಗಿ ಅರ್ಜಿ ಸಲ್ಲಿಸುವಾಗ ಮೊದಲು ಸ್ವಂತ ತಾಲೂಕಿನ ವಸತಿ ಶಾಲೆಗಳಿಗೆ ಮೊದಲು ಆಪ್ಷನ್ಸ್ಗಳನ್ನು ಕೊಡಬೇಕು. ಇನ್ನು ನೆಕ್ಸ್ಟು ಉಳಿದ 25% ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಲಾಗುತ್ತದೆ. ಇನ್ನು ಇಂಪಾರ್ಟೆಂಟ್ ಏನು ಅಂದರೆ ಒಂದು ಘೋಷಣಾ ಪತ್ರವನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಂತ ಹೇಳಿದ್ದಾರೆ. ಅಭ್ಯರ್ಥಿ ವಿವರಗಳು ಮತ್ತು ಶಾಲೆಗಳ ಆದ್ಯತೆ ವಿವರಗಳನ್ನು ಘೋಷಣಾ ಪತ್ರ ನಾನು ಹಿಂದಿನ ವಿಡಿಯೋದಲ್ಲಿ ಈ ಬಗ್ಗೆ ತಿಳಿಸಿರ್ತೇನೆ, ಅದನ್ನು ತಾವು ಗಮನಿಸಬಹುದು. ಇನ್ನು ಪ್ರವೇಶ ಪರೀಕ್ಷೆ ವಿಧಾನ ನೋಡ್ತಾ ಹೋದರೆ 2026-27ನೇ ಸಾಲಿಗೆ ಸಂಬಂಧಪಟ್ಟಂತೆ ಎಕ್ಸಾಮು ಈಗಾಗಲೇ ಹೇಳಿದಾಗೆ ಮಾರ್ಚ್ 1, 2026ಕ್ಕೆ ಭಾನುವಾರ ನಡೆಯುತ್ತದೆ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಒಟ್ಟು 100 ಅಂಕಗಳು. ಇನ್ನು ವಿಷಯ ಯಾವುದಂತ ನಾನು ಆಗಲೇ ಹೇಳಿರುತ್ತೇನೆ. ಇನ್ನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಬಗ್ಗೆ ಹೇಳಿದ್ದೀನಿ. ತಾವು ವಸತಿ ಶಾಲೆಗಳಿಗೆ ಹೋಗಿ ಪಡ್ಕೊಳ್ಬೇಕಾಗುತ್ತೆ. ಅದು ಫೆಬ್ರವರಿ 18ರಿಂದ ನೀಡ್ತಾರೆ.
ಇನ್ನು ಈ ಪಠ್ಯಕ್ರಮ ಇದು ಯಾವ ರೀತಿ ಇರ್ತದೆ ಎಕ್ಸಾಮ್ ಬಗ್ಗೆನೂ ಹೇಳಿದ್ದೆ ನಾನು ತಮಗೆ. ಇಲ್ಲಿ 6ನೇ ತರಗತಿ ಪ್ರವೇಶ ಬರೆಸುವಂಥ ವಿದ್ಯಾರ್ಥಿಗಳಿಗೆ ಇಲ್ಲಿ 100 ಅಂಕದ ಬಹು ಆಯ್ಕೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ. ಕನ್ನಡ, ಇಂಗ್ಲೀಷು, ಗಣಿತ, ಸಾಮಾನ್ಯ ವಿಜ್ಞಾನ, ಸಮಾಜ ವಿಜ್ಞಾನ. ಟೋಟಲ್ ಒಂದೊಂದು ವಿಷಯಕ್ಕೆ 20 ಪ್ರಶ್ನೆಗಳು 20 ಅಂಕಗಳು. ಟೋಟಲ್ 100 ಪ್ರಶ್ನೆಗಳು 100 ಅಂಕಗಳು. ಇವೆಲ್ಲವೂ ಕೂಡ 4 ಮತ್ತು 5ನೇ ತರಗತಿ ಪಠ್ಯಾಧಾರಿತವಾಗಿರ್ತವೆ. 90% ಅನ್ನೋದನ್ನು ತಾವು ಗಮನಿಸಬೇಕು. ಇಲ್ಲಿ ವಸತಿ ಶಾಲೆಯ ಸೀಟು ಹಂಚಿಕೆಗಾಗಿ ಇಲ್ಲಿ ವಿದ್ಯಾರ್ಥಿ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕ, ಮೀಸಲಾತಿ ಮತ್ತು ಅಭ್ಯರ್ಥಿಗಳು ಪ್ರವೇಶಾತಿಗಾಗಿ ನಮೂದಿಸಿರುವ ವಸತಿ ಶಾಲೆಗಳ ಆದ್ಯತಾ ಕ್ರಮವನ್ನು ಪರಿಗಣಿಸಲಾಗುತ್ತದೆ. ಪ್ರಶ್ನೆ ಪತ್ರಿಕೆಯು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮೀಡಿಯಂನಲ್ಲಿರುತ್ತೆ. ಇನ್ನು ನೆಕ್ಸ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳು ಕೂಡ ವೆಬ್ಸೈಟಲ್ಲಿ ಬಿಡುಗಡೆ ಆಗ್ಬೋದು ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆ ಬರೆಯೋದು ಹೇಗಿರ್ತದಪ್ಪ ಅಂದರೆ OMR ಆನ್ಸರ್ ಪೇಪರನ್ನು ಕೊಟ್ಟಿರ್ತಾರೆ. ಇಲ್ಲಿ ಅದನ್ನು ತಮಗೆ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅಲ್ಲಿ OMRನಲ್ಲಿ ಯಾವ ರೀತಿ ಶೇಡಿಂಗ್ ಮಾಡಬೇಕು ಅನ್ನೋದನ್ನು ಕೂಡ ತಮಗೆ ತಿಳಿಸಿರುತ್ತೇನೆ. ತಾವು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಗಳನ್ನು ವೀಕ್ಷಿಸಬಹುದು. ಇನ್ನು OMR ಉತ್ತರ ಪತ್ರಿಕೆ ಮಾದರಿ ಬಗ್ಗೆನೂ ನಾನು ತಮ್ಮೊಂದಿಗೆ ಇಲ್ಲಿ ಹಂಚ್ಕೊಳ್ತೀನಿ. ಇಲ್ಲಿ OMR ಉತ್ತರ ಪತ್ರಿಕೆ ಬಗ್ಗೆ ನಾನು ತಮ್ಮೊಂದಿಗೆ ಸಪ್ರೇಟಾಗಿ ಇನ್ನೊಂದು ವಿಡಿಯೋವನ್ನು ಕೂಡ ಮಾಡಿ ತಿಳಿಸ್ತೀನಿ. ಇನ್ನು ಬಾಲ್ ಪಾಯಿಂಟ್ ಪೆನ್ನನ್ನು ಏಕೆ ಬಳಸಬೇಕಂದ್ರೂ ಕೂಡ ಇದನ್ನು ನಾನು ಈಗಾಗಲೇ ಹಿಂದಿನ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಗಳು ಇರ್ತಾವೆ, ತಾವು ಕೂಡ ನೋಡ್ಬೋದು. ಇದು ಏಕೆಂದರೆ ಭಾಳಷ್ಟು ಸಿಂಪಲ್ ಆದಂತಹ ಮಾಹಿತಿ ಏನು ಇದೆ ಅದನ್ನು ತಾವು ವೀಕ್ಷಿಸಬಹುದು. ಇನ್ನು ನೆಕ್ಸ್ಟು ಎಕ್ಸಾಮ್ ನೋಡ್ರಿ, ಇಲ್ಲಿ ಒಟ್ಟು 120 ನಿಮಿಷ ಇರ್ತದೆ, ಅದನ್ನು ತಾವು ಗಮನಿಸಬೇಕು. ಇನ್ನು ಇಲ್ಲಿ ಎಕ್ಸಾಮಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದು ಕೂಡ ಇಲ್ಲಿ ಮಾಹಿತಿಯನ್ನು ಅವರು ನೀಡಿರುತ್ತಾರೆ.